ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಬಟ್ ಹೇಳ್ತಿರೋದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಮೆಸೇಜ್ನ. ಎಷ್ಟು ಟ್ರೋಲ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ, ನೀವು ಮಾಡಿರೋರು ಅಲ್ಲೇ ಇದ್ದೀರಾ, ಮಾಡಿಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್, ಅವ್ರು ಬಂದು ಇಲ್ಲಿ ನಿಂತಿದ್ದಾರೆ. ಇದು ಸಾಧನೆ. ಇವ್ರಿಗೆ ಚಪ್ಪಾಳೆ ಬರಬೇಕು. ಡೋಂಟ್ ವರಿ. ಏನ್ ಗೊತ್ತಾ, ಹೆಣ್ಮಕ್ಳು ಅಂದ್ಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ. ಏನೋ ಹೇಳ್ತಾರೆ ಗೊತ್ತಾ, ಮುಳ್ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ ಬಿದ್ರು, ಹರಿಯೋದು ಬಟ್ಟೆನೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ಕ್ರೈ. ಭಾವುಕರಾಗೋ ಇಷ್ಟೊಂದು ಝೂಮ್ ಅಲ್ಲಿ ಜೋಶಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನು ಹತ್ರ ಏನ್ ಚೆನ್ನಾಗಿರತ್ತೆ? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಅನ್ಕೊಂಡಿರ್ತಾರೆ ಮ್ಯಾಮ್, ಇವ್ ರಿಯಾಲಿಟಿನೇ ಬೇರೆ. ಗಂಡೆ ತಪ್ಪು ಮಾಡಿದ್ರು ಅದು ಹೆಣ್ಮಕ್ಳದೇನೆ ತಪ್ಪು. ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ. ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಇಲ್ಲಿ ಖುಷಿಯಾಗಿ ಮಾತಾಡೋಣ ಅಂತ ಬಂದಿದ್ದು. ನಂಗೆ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಇವ್ರದ್ದು ಕ್ಲಿಪ್ ಇತ್ತು. ಅವಾಗ ನೀವು ಸ್ಟೇಜ್ ಮೇಲೆ ಈಗ ಕರೆದ್ರಿ ಅಲ್ವಾ, ಅದನ್ನ ನೋಡಿ ನಂಗೆ ಅನ್ಸ್ತು, ಎಷ್ಟೇ ಟ್ರೋಲ್ ಮಾಡಿ, ಎಷ್ಟೇ ನೀವು ಹರಿದಾಕೊಂಡ್ರು ನಿಮ್ ಕೈಲಿ ಏನೋ ಸಾಧನೆ ಮಾಡಕ್ಕಾಗಲ್ಲ. ಅದ್ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ, ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ, ಅದು ಆರ್ಟಿಸ್ಟ್ ಅಲ್ಲ. ಇವರು ಒಂದಷ್ಟು ಒಂದು ರೀಲ್ಸ್ ಹಾಕಿದ್ರು, ಕೆಲವೊಂದು ಅಂಬರೀಶ್ ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು. ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಒಂದ್ ಹುಡ್ಗಿ ಇನ್ನೊಂದು ಹುಡ್ಗಿಗೆ ಆಗಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು. ಈ ಸಮಾಜದಲ್ಲಿ ಅದು ಸುಳ್ಳು. ಒಂದ್ ಹುಡ್ಗಿಗೆ ಆಗೋದು. ಸೊ ನಿಮಗೆ ಯಾವಾಗ್ಲೂ ನಾನಂತಲ್ಲ, ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ. ನನ್ ಮಗ ಏನ್ ಅನ್ಕೊಂಡ್ರು ಯಾವನೂ ಸಾಚ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಕೂತಿರೋರು ಅಷ್ಟೇ, ಯಾರೂ ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾರು ತಪ್ಪು ಮಾಡಿರ್ತಾರೆ, ಎಲ್ಲಾರು ಇದ್ ಮಾಡಿರ್ತಾರೆ. ಬಟ್ ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಇಟ್ಕೊಡ್ತಾರೆ. ಸರಿ, ತಪ್ಪು ಮಾಡಿದ್ಯಾ ಬಿಡು, ನೆಕ್ಸ್ಟ್ ತಪ್ಪು ಮಾಡಬೇಡ ಅಂತ ಹೇಳಿ. ಆ ತಪ್ಪನ್ನ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತೀವಲ್ಲ, ಅದೇ ನಿಜವಾದ ಜೀವನ. ಸೊ ಗಂಗಾ ಅವ್ರೆ, ವಿ ಲವ್ ಯು. ಎಲ್ಲಾರು ನಿಮ್ನ ಲವ್ ಮಾಡ್ತೀವಿ.